ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. 1ನೇ ಸಮುವೇಲನ ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ದಾವೀದನು ಅವನ ಜನರು ಬಹಳ ಇಕ್ಕಟ್ಟಿನ ಸ್ಥಿತಿಗೆ ಸೇರಿದಾಗ ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. ಇದು ಎಂತಹ ಅದ್ಭುತವಾದ ಆಳವಾದ ಸತ್ಯವಲ್ಲವೇ? ಆದರೆ ಅದೇ ಸಮಯದಲ್ಲಿ ಗಿಲ್ಬೋವ ಬೆಟ್ಟದಲ್ಲಿ ಸೌಲ ಯೋನಾತಾನರ ಮರಣವನ್ನು ನೋಡುತ್ತೇವೆ. ಇವುಗಳ ನಡುವಿನ ಸತ್ಯವನ್ನು ಅರಿತುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 1ನೇ ಸಮುವೇಲನ ಪುಸ್ತಕದ ಅಧ್ಯಾಯದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ದೇವರು ಇಲ್ಲಿಯವರೆಗೆ ನಮ್ಮ ಜೊತೆ ಇದ್ದುಕೊಂಡು ನಮ್ಮ ನಡೆಸಿದ್ದಾನೆ. ಆತನ ನಾಮಕ್ಕೆ ಮಹಿಮೆಯಾಗಲಿ. ಮುಂದುವರೆದು ನಮ್ಮ ಧ್ಯಾನದಲ್ಲಿ ದಾವೀದನು ಇಸ್ರಾಯೇಲ್ಯರನ್ನು ಎದುರಿಸಲಾರನೆಂದು ಫಿಲಿಷ್ಟಿಯರು ಸಂದೇಹಿಸಿದ್ದು ಎಂಬುದನ್ನು ನೋಡೋಣ. 1ನೇ ಸಮುವೇಲ 29ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಆಗ ಫಿಲಿಷ್ಟಿಯ ಪ್ರಭುಗಳು, ಈ ಇಬ್ರಿಯರು ಯಾಕೆ ಎಂದು ಆಕೀಷನನ್ನು ಕೇಳಲು ಅವನು ಅವರಿಗೆ, ಇವರು ಇಸ್ರಾಯೇಲ್ಯರ ಅರಸನಾದ ಸೌಲನ ಸೇವಕ ದಾವೀದನಲ್ಲವೋ? ಇವನು ಇಷ್ಟು ವರ್ಷ ಇಷ್ಟು ದಿವಸಗಳಿಂದ ನನ್ನ ಬಳಿಯಲ್ಲಿದ್ದಾನೆ. ಸೌಲನನ್ನು ಬಿಟ್ಟು ನನ್ನ ಹತ್ತಿರ ಬಂದ ದಿವಸ ಮೊದಲುಗೊಂಡು ಇಂದಿನವರೆಗೂ ನಾನು ಇವನಲ್ಲಿ ಯಾವ ಅಪರಾಧವನ್ನೂ ಕಾಣಲಿಲ್ಲ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ತನ್ನೊಡನೆ ನಂಬಿಗಸ್ತನಾಗಿಯೇ ಇದ್ದದರಿಂದ ಆಕೀಷನಿಗೆ ದಾವೀದನಲ್ಲಿ ಯಾವ ತಪ್ಪೂ ಕಾಣಲಿಲ್ಲ. ಅವನು ತನಗೆ ವಿರೋಧವಾದ ಯಾವ ಕಾರ್ಯವನ್ನೂ ಮಾಡಿರಲಿಲ್ಲ. ದಾವೀದನು ಆ ಥರದ ವ್ಯಕ್ತಿಯಾಗಿರಲಿಲ್ಲ. ನಮ್ಮ ಕ್ರೈಸ್ತತ್ವದಲ್ಲಿನ ಬಹುದೊಡ್ಡ ದುರಂತವೇನೆಂದರೆ ಒಬ್ಬರು ಮತ್ತೊಬ್ಬರಿಗೆ ಮೋಸ ಮಾಡುವುದೇ ಆಗಿದೆ. 1ನೇ ಸಮುವೇಲ 29ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆದರೆ ಫಿಲಿಷ್ಟಿಯ ಪ್ರಭುಗಳು ಅವನ ಮೇಲೆ ಕೋಪಗೊಂಡು ಅವನಿಗೆ, ಈ ಮನುಷ್ಯನನ್ನು ಕಳುಹಿಸಿಬಿಡು. ಇವನು ಹಿಂತಿರುಗಿ ಹೋಗಿ ನೀನು ನೇಮಿಸಿದ ಸ್ಥಳದಲ್ಲೇ ವಾಸಿಸಲಿ. ನಮ್ಮ ಜೊತೆಯಲ್ಲಿ ಯುದ್ಧಕ್ಕೆ ಬರಬಾರದು. ಬಂದರೆ ನಮಗೆ ಶತ್ರುವಾಗಿ ನಿಂತಾನು. ಫಿಲಿಷ್ಟಿಯರ ತಲೆಗಳನ್ನು ಕಡಿಯುವುದರಿಂದಲೇ ಇವನು ತನ್ನ ಯಜಮಾನನ ಮೆಚ್ಚುಗೆಯನ್ನು ಪಡೆಯಬಹುದಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಫಿಲಿಷ್ಟಿಯ ಪ್ರಭುಗಳು ಈ ರೀತಿ ಆಲೋಚನೆ ಮಾಡಿಕೊಂಡರು. ಅದರಲ್ಲಿ ಸ್ವಲ್ಪಾಂಶ ಸತ್ಯ ಕೂಡ ಇತ್ತು. ದಾವೀದನು ಒಂದು ವೇಳೆ ಸೌಲನ ಸಂಗಡ ಒಳ್ಳೆಯವನಾಗಬೇಕೆಂದು ನೆನೆಸಿದರೆ ಯುದ್ಧದಲ್ಲಿ ಫಿಲಿಷ್ಟಿಯರಿಗೆ ವಿರೋಧವಾಗಿ ನಿಲ್ಲುವುದಲ್ಲದೆ ಬೇರವ ದಾರಿ ಇತ್ತು. ಹಾಗೆ ಮಾಡಿದಲ್ಲಿ ಅವನು ಖಂಡಿತವಾಗಿ ಸೌಲನ ಸ್ನೇಹ ಸಂಪಾದಿಸಬಹುದು. ಈ ಜನರಿಗೆ ದಾವೀದನ ಪರಿಚಯವಿದ್ದರಿಂದ ಅವರ ಸಂಶಯಕ್ಕೆ ನಾವು ಬೆಲೆ ಕೊಡಲೇಬೇಕಾಗಿದೆ. 1ನೇ ಸಮುವೇಲ 29ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂದು ಸ್ತ್ರೀಯರು ಕುಣಿಯುತ್ತಾ ಪರಸ್ಪರವಾಗಿ ಹಾಡಿದ್ದು ಈ ದಾವೀದನನ್ನೇ ಕುರಿತಲ್ಲವೋ ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಫಿಲಿಷ್ಟಿಯ ಪ್ರಭುಗಳು ದಾವೀದನ ಕುರಿತಾಗಿ ಕೇಳಿದ್ದರು. ಅವನು ನಿಜವಾಗಿ ಬಲವಾದ ವೈರಿಯಾಗಬಲ್ಲನು. ಆದ್ದರಿಂದ ಅವರು ಸಂಶಯಪಟ್ಟದ್ದು ಸರಿಯೆಂದು ನಾನು ನಂಬುತ್ತೇನೆ. ಆದರೆ ಆಕೀಷನಿಗೆ ದಾವೀದನ ಮೇಲೆ ಪೂರ್ಣ ಭರವಸವಿತ್ತು. ಮುಂದಕ್ಕೆ ನೋಡೋಣ. 1ನೇ ಸಮುವೇಲ 29ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಆಗ ಆಕೀಷನು ದಾವೀದನನ್ನು ಕರೆದು ಅವನಿಗೆ, ಯೆಹೋವನಾಣೆ, ನೀನು ಯಥಾರ್ಥನು. ನೀನು ನನ್ನ ಸಂಗಡ ಪಾಳೆಯದಲ್ಲಿದ್ದುಕೊಂಡು ಯುದ್ಧಕ್ಕೆ ಹೋಗುತ್ತಾ ಬರುತ್ತಾ ಇರುವುದು ಯುಕ್ತವೆಂದು ನನಗೆ ತೋರಿತು. ನೀನು ಬಂದಂದಿನಿಂದ ಇಂದಿನವರೆಗೂ ನಿನ್ನಲ್ಲಿ ಯಾವ ದೋಷವನ್ನೂ ಕಾಣಲಿಲ್ಲ. ಆದರೆ ಪ್ರಭುಗಳು ನಿನ್ನನ್ನು ಮೆಚ್ಚುವುದಿಲ್ಲ. ಆದುದರಿಂದ ನೀನು ಸಮಾಧಾನದಿಂದ ಹಿಂತಿರುಗಿ ಹೋಗು, ಅವರನ್ನು ಸಿಟ್ಟುಗೊಳಿಸಬಾರದು ಎಂದು ಹೇಳಲು ಎಂಬುದಾಗಿ. ಪ್ರಿಯರೇ, ಆಕೀಷನು ಉಳಿದವರೆದು ಮಾತಿಲ್ಲದವನಾದನು. ಆಕೀಷನಿಗೆ ದಾವೀದನ ಮೇಲೆ ನಂಬಿಕೆಯಿದ್ದರೂ ಉಳಿದವರು ದಾವೀದನು ತಮ್ಮೊಂದಿಗೆ ಬರಲು ಒಪ್ಪಲಿಲ್ಲ. ಆಕೀಷನು ದಾವೀದನನ್ನು ಅಲ್ಲಿಂದ ಹೋಗಲು ಹೇಳಿದನು. ಇದು ಸರ್ವಶಕ್ತ ದೇವರ ಏರ್ಪಾಡೇ ಹೊರತು ಬೇರೆಯಲ್ಲ. ತನ್ನ ಸ್ವಜನರೊಡನೆ ಯುದ್ಧ ಮಾಡದಂತೆ ಇದು ದಾವೀದನನ್ನು ತಡೆಯಿತು. 1ನೇ ಸಮುವೇಲ 29ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ದಾವೀದನು ಆಕೀಷನಿಗೆ, ನಾನೇನು ಮಾಡಿದೆನು? ನಿನ್ನ ದಾಸನಾದ ನಾನು ನಿನ್ನ ಬಳಿಗೆ ಬಂದಂದಿನಿಂದ ಇಂದಿನವರೆಗೂ ನನ್ನಲ್ಲಿ ಯಾವ ಅಪರಾಧವನ್ನು ಕಂಡಿ? ಅರಸನಾದ ನನ್ನ ಒಡೆಯನ ಜೊತೆಯಲ್ಲಿ ಹೋಗಿ ಅವನ ಶತ್ರುಗಳೊಡನೆ ನಾನೇಕೆ ಯುದ್ಧ ಮಾಡಬಾರದು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಸಮಯದಲ್ಲಿ ಅರಸನಾದ ಸೌಲನು ದಾವೀದನ ವೈರಿಯಾಗಿದ್ದರೂ
ದಾವೀದನು ತನ್ನ ಸ್ವಜನರ ವಿರುದ್ಧ ಯುದ್ಧ ಮಾಡುತ್ತಿರಲಿಲ್ಲ. ಆದರೂ ಆ ದೇಶದಿಂದ ಹೊರಡಲು ದಾವೀದನಲ್ಲಿದ್ದ ನಂಬಿಕೆಯ ಕೊರತೆಯು ಅವನು ದೇವರ ಚಿತ್ತದಿಂದಲೂ ಹೊರಗೆ ಬರುವಂತೆ ಮಾಡಿತು. ಇದರಿಂದ ಅವನ ಜೀವಿತವನ್ನು ಪಾಪವು ಪ್ರವೇಶಿಸುವಂತಾಯಿತು. ಪ್ರಿಯ ಕ್ರೈಸ್ತ ಮಿತ್ರನೇ, ಒಬ್ಬ ದೇವರ ಮಗುವು ದೇವರ ಚಿತ್ತದಿಂದ ಹೊರಬರುವಾಗ ಅವನು ತನ್ನ ರಕ್ಷಣೆಯನ್ನು ಕಳಕೊಳ್ಳುವುದಿಲ್ಲ, ಆದರೆ ಅವನಿಗೆ ತೊಂದರೆಗಳುಂಟಾಗುತ್ತದೆ. ಒಮ್ಮೆ ಯೌವನಸ್ಥನೊಬ್ಬನು ನನ್ನ ಬಳಿಗೆ ಬಂದನು. ಅವನು ಸೈನ್ಯದಿಂದ ಬಿಡುಗಡೆ ಹೊಂದಿದ್ದನು, ದೇವರನ್ನು ಬಿಟ್ಟಿದ್ದನು. ಈ ಸ್ಥಿತಿಯಲ್ಲಿ ಒಬ್ಬ ರಕ್ಷಣೆ ಹೊಂದದವಳನ್ನು ಮದುವೆಯಾದನು. ಅವನ ಜೀವಿತ ನರಕವಾಯಿತು. ಅವನಿಗಿದ್ದ ಒಂದೇ ಪರಿಹಾರ ವಿಚ್ಛೇದನ ಪಡೆಯುವುದು. ಆಗ ನಾನು, ವಿಚ್ಛೇದನ ಮಾಡಬೇಡ, ಆಕೆಗೆ ಬೇಡವಾದರೆ ಹೋಗಲಿ, ಆದರೆ ನೀನು ಒಟ್ಟಿಗೇ ಇರು ಎಂದು ಹೇಳಿದೆ. ಪ್ರಿಯರೇ, ದೇವರ ಮಗು ದೇವರ ಚಿತ್ತದಿಂದ ಹೊರಬಂದಾಗ ಅವನ ರಕ್ಷಣೆ ಬಿಟ್ಟು ಹೋಗುವುದಿಲ್ಲ, ಆದರೆ ತೊಂದರೆಗಳು ಯಾವಾಗಲೂ ಬರಬಹುದು. ದಾವೀದನು ದೇವರ ಚಿತ್ತದಿಂದ ಹೊರಬಂದಾಗ ಒಂದು ದೊಡ್ಡ ಪಾಪವನ್ನು ಮಾಡುವುದಕ್ಕಿದ್ದನು, ಆದರೆ ದೇವರು ಮಧ್ಯಪ್ರವೇಶಿಸಿ ಅದನ್ನು ತಡೆದನು. 1 ಸಮುವೇಲ 29 ಅಧ್ಯಾಯ 11 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದಾವೀದನು ತನ್ನ ಜನರೊಡನೆ ಬೆಳಿಗ್ಗೆ ಎದ್ದು ಹಿಂದಿರುಗಿ ಫಿಲಿಷ್ಟಿಯರ ದೇಶಕ್ಕೆ ಹೊರಟನು. ಫಿಲಿಷ್ಟಿಯರು ಇಜ್ರೇಲಿಗೆ ಹೋದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಜ್ರೇಲು ಉತ್ತರದಲ್ಲಿತ್ತು. ಭೂಪಟದಲ್ಲಿ ನೋಡಿದರೆ ನಿಮಗೆ ಸ್ಪಷ್ಟವಾದಿತು. ಇಜ್ರೇಲು ಎಸ್ಟ್ರೊಲ್ಲೋನ್ ಕಣಿವೆಯ ಒಂದು ಭಾಗವಾಗಿದೆ. ಈ ಸ್ಥಳದಲ್ಲೇ ಅರ್ಮೆಗದೋನ್ ಮಹಾಯುದ್ಧವು ನಡೆಯಲಿದೆ ಎಂದು ವಾಕ್ಯದಲ್ಲಿ ಹೇಳಿದೆ. ಈಗಲಿದು ಫಲವತ್ತಾದ ಕಣಿವೆಯ ಪ್ರದೇಶವಾಗಿದೆ. ಪ್ರಿಯರೇ, ಫಿಲಿಷ್ಟಿಯರು ಇಜ್ರೇಲಿಗೆ ಹೋದಾಗ ದಾವೀದನು ಅವನ ಜನರು ಚಿಕ್ಲಗ್ಗೆ ಹಿಂದೆ ಹೊರಟರು. ನಾವು ನೋಡುವಂತೆ ಇದೊಂದು ಸಂತೋಷದ ಹಿಂತಿರುವಿಕೆ ಆಗಿರಲಿಲ್ಲ. ದಾವೀದನು ಅವನ ಜನರು ಊರಿನಿಂದ ದೂರವಿರುವಾಗ ದಕ್ಷಿಣದಿಂದ ವೈರಿಗಳಾದ ಅಮಲೇಕ್ಯರು ಫಿಲಿಷ್ಟಿಯಾ ಪ್ರದೇಶವನ್ನು ಹೊಕ್ಕು ಚಿಕ್ಲಗನ್ನು ನಾಶ ಮಾಡಿದರು. ಚಿಕ್ಲಗ್ ಊರು ಬೇರ್ಷಬದಿಂದ ದಕ್ಷಿಣಕ್ಕಿರುತ್ತದೆ. ಮುಂದಕ್ಕೆ 1 ಸಮುವೇಲ 30 ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದಾವೀದನು ಅವನ ಜನರು 3ನೇ ದಿನ ಚಿಕ್ಲಗ್ ಊರನ್ನು ಮುಟ್ಟಿದರು. ಅಷ್ಟರೊಳಗೆ ಅಮಲೇಕ್ಯರು ದಂಡೆತ್ತಿ ದಕ್ಷಿಣ ಪ್ರಾಂತ್ಯಕ್ಕೂ ಚಿಕ್ಲಗ್ ಊರಿಗೂ ಬಂದು ಚಿಕ್ಲಗ್ ಊರನ್ನು ಸುಟ್ಟು ಹಾಳು ಮಾಡಿ ಅದರಲ್ಲಿದ್ದ ಎಲ್ಲ ಹೆಂಗಸರನ್ನು, ಚಿಕ್ಕವರನ್ನು, ದೊಡ್ಡವರನ್ನು ಸೆರೆ ಹಿಡಿದುಕೊಂಡು ಹೋಗಿದ್ದರು. ಆದರೆ ಯಾರನ್ನೂ ಕೊಂದಿರಲಿಲ್ಲ. ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಡಲ್ಪಟ್ಟಿರುವುದನ್ನು, ತಮ್ಮ ಹೆಂಡತಿಯರು, ಗಂಡು ಹೆಣ್ಣು ಮಕ್ಕಳು ಸೆರೆಯಾಗಿ ಒಯ್ಯಲ್ಪಟ್ಟಿರುವುದನ್ನು ಕಂಡು ಎಂಬುದಾಗಿ. ಪ್ರೀತಿಯುಳ್ಳ ದೇವಚನರೇ, ದಾವೀದನ ಹಾಗೂ ಅವನ 600 ಮಂದಿಯ ಸ್ಥಿತಿ ಸಂತೋಷಕರವಾಗಿತ್ತೋ? ಅವರು ತಮ್ಮ ಊರಾದ ಚಿಕ್ಲಗಿಗೆ ಹಿಂತಿರುಗಿದರು. ತಮ್ಮ ಮನೆಯವರೊಂದಿಗೆ ಸೇರಿಕೊಳ್ಳುವುದನ್ನು ಎದುರು ನೋಡುತ್ತಿದ್ದರು. ಆದರೆ ಊರು ಸುಡಲ್ಪಟ್ಟು ನಿರ್ಜನವಾಗಿದ್ದುದನ್ನು ಕಂಡರು. ಅವರು ತಮ್ಮ ಹೆಂಡಿರು ಮಕ್ಕಳನ್ನು ಕಳಕೊಂಡಿದ್ದರು. ಅವರು ಕೊಲ್ಲಲ್ಪಟ್ಟಿರುವರೆಂದೇ ತಿಳಿದರು. 1 ಸಮುವೇಲ 30 ಅಧ್ಯಾಯ 4 ಮತ್ತು 5 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವರು ತಮ್ಮಿಂದಾಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು. ದಾವೀದನ 2 ಹೆಂಡತಿಯರಾದ ಇಜ್ರೇಲಿನವಳಾದ ಅಹಿನೋನ ಮಳು ಕರ್ಮೇಲ್ಯನಾದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲಳು ಸೆರೆಯಾಗಿ ಹೋಗಿದ್ದರು ಎಂಬುದಾಗಿ. ಪ್ರಿಯರೇ, ಇದು ದಾವೀದನಿಗೆ ದೊಡ್ಡ ಆಘಾತವನ್ನು, ದುಃಖವನ್ನು ಉಂಟುಮಾಡಿತು. ಅವನು ಕಳಕೊಂಡಿದ್ದವರಲ್ಲಿ ಅವನ ಪತ್ನಿಯಾದ ಅಬಿಗೈಲಳು ಇದ್ದಳು. ಆಕೆ ಐಶ್ವರ್ಯವಂತನಾದ ಲಾಬಾನನ ಹೆಂಡತಿಯಾಗಿದ್ದವಳು. ಅವನು ಸತ್ತ ಬಳಿಕ ದಾವೀದನು ಆಕೆಯನ್ನು ತನ್ನ ಪತ್ನಿಯಾಗಿ ಸೇರಿಸಿಕೊಂಡಿದ್ದನು. ಆಕೆ ದಾವೀದನ ಜೀವಿತದ ಒಂದು ಉತ್ತಮ ಭಾಗವಾಗಿದ್ದು ಅವನಿಗೆ ಆಶೀರ್ವಾದಪ್ರದವಾದ ಏಕೈಕ ಸ್ತ್ರೀಯಾಗಿದ್ದಳು. 1 ಸಮುವೇಲ 30 ಅಧ್ಯಾಯ 6 ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲೂ ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಬಹುವಾಗಿ ದುಃಖಗೊಂಡಿದ್ದನು. ತನ್ನ ಪ್ರಿಯರನ್ನು ಕಳಕೊಂಡದಕ್ಕಾಗಿ ಮಾತ್ರವಲ್ಲ, ಅವನ ಜನರು ಅವನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು. ಅವನು ತಮ್ಮ ನಾಯಕನಾದ್ದರಿಂದ ಅವನು ಚಿಕ್ಲಗನ್ನು ಬಿಟ್ಟು ಫಿಲಿಷ್ಟಿಯರ ಸಂಗಡ ಹೋದುದಕ್ಕಾಗಿ ಅವನನ್ನು ದೂರಿದರು. ದಾವೀದನು ನಿಜವಾಗಿ ಒಂದು ದೊಡ್ಡ ತಪ್ಪು ಮಾಡಿದ್ದನು. ಪ್ರಿಯರೇ, ಹೆಚ್ಚಿನವರು ದಾವೀದನು ಗೊಲ್ಯಾತನನ್ನು ಕೊಂದ ಒಬ್ಬ ಕುರುಬ ಬಾಲಕನೆಂದು ಮಾತ್ರ ಭಾವಿಸ್ತಾರೆ. ಅವನು ಬತ್ಸಬೆಯೊಂದಿಗೆ ವ್ಯಭಿಚಾರ ಮಾಡಿದ ಕಪ್ಪು ಚುಕ್ಕೆಯು ಅವರ ಮನಸ್ಸಿನಲ್ಲಿ ಬರುತ್ತದೆ. ಆದರೆ ಅವನು ನಮ್ಮಂತೆಯೇ ಸಾಮಾನ್ಯ ಮನುಷ್ಯನೆಂಬುದನ್ನು ತಿಳಿಯುವುದೇ ಇಲ್ಲ. ಅವನು ಇಸ್ರಾಯೇಲ್ಯರನ್ನು ಬಿಟ್ಟು ಫಿಲಿಷ್ಟಿಯರೊಡನೆ ಹೋದದ್ದು ಒಂದು ದೊಡ್ಡ ತಪ್ಪಾಗಿತ್ತು.
ಈಗ ಜನರೆಲ್ಲರ ಹೃದಯವು ತಮ್ಮ ಮಕ್ಕಳು ಮನೆಯವರನ್ನು ಕಳಕೊಂಡ ದುಃಖಭರಿತರಾದ್ದರಿಂದ ಅವನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು. ಅವನು ತಮ್ಮ ಹೆಂಡಂದಿರಿಗಾಗಿ ದುಃಖಿಸುತ್ತಿರಲಿಲ್ಲವೆಂಬುದನ್ನು ನೋಡಿರಿ. ಯಾಕೆ ಗೊತ್ತಿದೆಯೋ? ತಮ್ಮ ಹೆಂಡಂದಿರು ಕೊಲ್ಲಲ್ಪಟ್ಟಿರಬೇಕೆಂದು ಅವರು ನೆನೆಸಿದ್ದರು. ಒಂದು ನಾಣ್ಣುಡಿ ಹೇಳುವಂತೆ ದಾವೀದನು ಒಂದು ಬಂಡೆ ಹಾಗೂ ಕಲ್ಲುಗಳ ನಡುವೆ ಸಿಕ್ಕಿಕೊಂಡಂತಿದ್ದನು. ಅವನು ತನ್ನ ಪ್ರಿಯರನ್ನು ಕಳಕೊಂಡಿದ್ದನು. ಅವನ ಸ್ವಂತ ಜನರೇ ತಮ್ಮವರನ್ನು ಕಳಕೊಂಡ ದುಃಖದ ಭರದಲ್ಲಿ ಅವನಿಗೆ ಕಲ್ಲೆಸೆಯಬೇಕೆಂದಿದ್ದರು. ಆದರೆ ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. ಪ್ರಿಯರೇ, ಇದು ಬಹು ಅದ್ಭುತವಾದ ಮಾತಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಾವು ದೇವರ ಮಕ್ಕಳಾಗಿರುವುದಾದರೆ ನಾವು ಕರ್ತನಲ್ಲಿ ನಮ್ಮನ್ನು ಬಲಪಡಿಸಿಕೊಳ್ಳುತ್ತೇವೆ. ಇಂಥ ಸಮಯಗಳಲ್ಲಿ ನಾವು ಆತನ ಕಡೆಗೆ ತಿರುಗಿಕೊಳ್ಳುತ್ತೇವೆ. ಕೆಲವೊಮ್ಮೆ ನಾವು ಆತನ ಬಳಿಗೆ ತಿರುಗಿಕೊಳ್ಳುವುದಕ್ಕಾಗಿ ದೇವರು ನಮ್ಮನ್ನು ಇಂತಹ ಪರಿಸ್ಥಿತಿಗೆ ತರುತ್ತಾನೆ. ಇಂತಹ ಕಠಿಣ ಸಂದರ್ಭಗಳಲ್ಲಿಯೇ ದಾವೀದನು ತನ್ನ ಕೆಲವು ಅತ್ಯುತ್ತಮ ಕೀರ್ತನೆಗಳನ್ನು ಬರೆದನು. 1 ಸಮುವೇಲ 30ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಅಹಿಮೇಲೇಕನ ಮಗನಾದ ಎಬ್ಯಾತಾರನಿಗೆ ದಯವಿಟ್ಟು ಎಫೋದನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ತಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಏಫೋದ್ ಎಂದರೆ ಮಹಾಯಾಜಕನ ಪೋಷಾಕಿನ ಭಾಗಗಳು. ಅವು ಪ್ರಾರ್ಥನೆಯ ಕುರಿತು ತಿಳಿಸುತ್ತವೆ. ಯಾಜಕನು ಧರಿಸುವ ನಿತ್ಯದ ಅಂಗಿಯ ಮೇಲೆ ಇದನ್ನು ಧರಿಸಿಕೊಳ್ಳಬೇಕಾಗಿತ್ತು. ಏಫೋದು ಮಹಾಯಾಜಕನನ್ನು ಪ್ರತ್ಯೇಕವಾಗಿರಿಸುತ್ತಿತ್ತು. ಪ್ರಾರ್ಥನೆಯ ಚಿನ್ನದ ವೇದಿಯ ಬಳಿಗೆ ಹೋಗುವಾಗ ಅವನು ಅದನ್ನು ಧರಿಸಬೇಕಾಗಿತ್ತು. ಅದರಲ್ಲಿ 2 ಕಲ್ಲುಗಳಿದ್ದವು. 2 ಭುಜಗಳ ಮೇಲೆ 6ರಂತೆ, ಅಂದರೆ ಮಹಾಯಾಜಕನು ಇಸ್ರಾಯೇಲ್ಯರನ್ನು ತನ್ನ ಭುಜಗಳ ಮೇಲೆ ಧರಿಸಿಕೊಂಡು ಪ್ರಾರ್ಥನೆಗೆ ಬರುತ್ತಿದ್ದನು. ಪ್ರಿಯರೇ, ಇದು ನಮ್ಮ ಮಹಾಯಾಜಕನಾದ ಕ್ರಿಸ್ತನ ಸಂಕೇತವಾಗಿದೆ. 1 ಸಮುವೇಲ 30ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ? ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು, ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನು ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪ್ರಾರ್ಥನೆಯ ಅಂಗಿಯಾದ ಏಫೋದಿನೊಂದಿಗೆ ದಾವೀದನು ದೇವರ ಮಾರ್ಗದರ್ಶನವನ್ನು ಕೇಳಿಕೊಂಡನು. ಅವನು ತನ್ನ ಶ್ರೇಷ್ಠ ಮಹಾಯಾಜಕನು, ತನ್ನ ಕುರುಬನೂ ಆದ ದೇವರೊಡನೆ ಮಾತನಾಡಿದನು. ದಾವೀದನು ತನ್ನ ದೇವರಿಗೆ ಮೊರೆಯಿಟ್ಟನು. ದೇವರು ಅವನನ್ನು ವೈರಿಗಳನ್ನು ಹಿಂದಟ್ಟುವಂತೆ ಹೇಳಿದನು. ಮುಂದಕ್ಕೆ ನೋಡೋಣ. 1 ಸಮುವೇಲ 30ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ದಾವೀದನು ಅವನ ಸಂಗಡ ಇದ್ದ 600 ಮಂದಿ ಸೈನಿಕರು ಹೊರಟು ಬೇಸೋರ್ ಹಳ್ಳಕ್ಕೆ ಬಂದ ಮೇಲೆ ಆ ಹಳ್ಳದಿಂದ ಮೇಲೆ ಹತ್ತಲಾರದಷ್ಟು ಆಯಾಸಗೊಂಡ 200 ಜನರು ಅಲ್ಲೇ ನಿಂತು ಬಿಟ್ಟಿದ್ದರಿಂದ ದಾವೀದನು ಉಳಿದ 400 ಜನರನ್ನೇ ಕರಕೊಂಡು ಮುಂದೆ ನಡೆದನು ಎಂಬುದಾಗಿ. ಪ್ರಿಯರೇ, ಬೇಕಾದ ಎಲ್ಲ ಏರ್ಪಾಡುಗಳನ್ನು ಮಾಡಿಕೊಂಡರು. ಆದರೆ ಆ ಜನರು ಬಹಳ ದಣಿದವರಾಗಿದ್ದರು. 2 ಸಾರಿಯ ಪ್ರಯಾಣ ಮಾಡಬೇಕಾದ್ದರಿಂದ ಅವರಲ್ಲಿನ 200 ಮಂದಿ ಮೇಲೆ ಹತ್ತಲಾರದಷ್ಟು ಆಯಾಸಗೊಂಡಿದ್ದರು. 1 ಸಮುವೇಲ 30ನೇ ಅಧ್ಯಾಯ 11ನೇ ವಚನವನ್ನು ನೋಡ್ರಿ. ಅಲ್ಲಿ ಹೀಗೆ ಬರೆದದೆ: ಅವನ ಜನರು ಅಡವಿಯಲ್ಲಿ ಒಬ್ಬ ಐಗುಪ್ತನು ಬಿದ್ದಿರುವುದನ್ನು ಕಂಡು ಅವನನ್ನು ದಾವೀದನ ಬಳಿಗೆ ತಂದು ಅವನಿಗೆ ರೊಟ್ಟಿ ತಿನ್ನಿಸಿ ನೀರು ಕುಡಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವೈರಿಗಳ ಬೆನ್ನಟ್ಟಿ ಹೋಗುವಾಗ ಅವರಿಗೆ ದಾರಿಯಲ್ಲಿ ಒಬ್ಬ ಐಗುಪ್ತನು ಸಿಕ್ಕಿದನು. ಅವನು ಅಸ್ವಸ್ಥನಾಗಿದ್ದನು. ತಾನು ಅಮಲೇಕ್ಯರ ನಾಯಕನೊಬ್ಬನ ಸೇವಕನೆಂದು ಅವನು ತಿಳಿಸಿದನು. ಅವನು ಅಸ್ವಸ್ಥನಾದಾಗ ಅವರು ಅವನನ್ನು ಅಲ್ಲಿಯೇ ಸಾಯುವುದಕ್ಕೆ ಬಿಟ್ಟು ಹೋದರು. ದಾವೀದನು ಈ ಮನುಷ್ಯನನ್ನು ಕಂಡನು. ಆದರೆ ವೈರಿಗಳು ಇನ್ನೂ ಸಿಕ್ಕಲಿಲ್ಲ. ಅವರು ಎಲ್ಲಿದ್ದಾರೆಂದು ಅವನು ತಿಳಿಯಬೇಕಾಗಿತ್ತು. ಆಗ ಆ ಐಗುಪ್ತನು ತನ್ನನ್ನು ಯಜಮಾನನಿಗೆ ಹಿಂತಿರುಗಿಸುವುದಿಲ್ಲವೆಂದಾದರೆ ತಾನು ಅವರಿಗೆ ಸಹಾಯ ಮಾಡುತ್ತೇನೆಂದು ಹೇಳಿದನು. ಅವನನ್ನು ಅವನ ಯಜಮಾನನಿಗೆ ಹಿಂತಿರುಗಿಸುವುದಿಲ್ಲವೆಂದು ದಾವೀದನು ಭರವಸೆ ನೀಡಿದನು. ಅವನು ದಾವೀದನಿಗೆ ಚಿಕ್ಲಗನ್ನು ಸುಟ್ಟ ವಿಚಾರ ತಿಳಿಸಿ ಅವರನ್ನು ಅಮಲೇಕ್ಯರ ದಾರಿಯಲ್ಲಿ ಮುನ್ನಡೆಸಿದನು. ಅಮಲೇಕ್ಯರು ತಮ್ಮ ಜಯದಲ್ಲಿ ಆನಂದಿಸುತ್ತಾ ತಾವು ತಂದ ಕೊಳ್ಳೆಯಲ್ಲಿ ಸಂಭ್ರಮಿಸುತ್ತಿರುವಾಗ ದಾವೀದನು ಪಕ್ಕನೆ ಅವರ ಮೇಲೆ ಬಿದ್ದನು. 1 ಸಮುವೇಲ 30ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಕಾಣುತ್ತೇವೆ: ಅವರು ಅಲ್ಲಿಗೆ ಹೋದಾಗ ಆ ಗುಂಪಿನವರು ತಮಗೆ ಫಿಲಿಷ್ಟಿಯ ಯೆಹೂದ ಪ್ರಾಂತಗಳಲ್ಲಿ ದೊರಕಿದ ದೊಡ್ಡ ಕೊಳ್ಳೆಯ ನಿಮಿತ್ತವಾಗಿ ಸಂತೋಷಿಸಿ ಉಂಡು ಕುಡಿದು ಕುಣಿದಾಡುತ್ತಾ ಅಲ್ಲಿನ ಬಯಲಿನಲ್ಲಿ ವ್ಯಾಪಿಸಿಕೊಂಡಿದ್ದರು. ದಾವೀದನು ಮರುದಿನ ಹೊತ್ತಾರೆಯಿಂದ ಸೂರ್ಯಾಸ್ತಮಾನದವರೆಗೆ ಅವರನ್ನು ಸಂಹರಿಸಿದನು. ಒಂಟೆಗಳನ್ನು ಹತ್ತಿ ಓಡಿಹೋದ 400 ಮಂದಿ ಪ್ರಾಯಸ್ಥರ ಹೊರತು ಬೇರ್ಯಾರೂ ತಪ್ಪಿಸಿಕೊಳ್ಳಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೇವಲ
400 ಮಂದಿ ಯವನಸ್ಥರ ಬಳಿ ಪ್ರಯಾಣದ ಏರ್ಪಾಡಿದ್ದರಿಂದ ಅವರು ದಾವೀದನಿಂದ ತಪ್ಪಿಸಿಕೊಂಡು ಓಡಿಹೋದರು. ಯುದ್ಧ ಮುಗಿದ ಬಳಿಕ ದಾವೀದನು ಅವನ ಜನರು ತಮ್ಮೆಲ್ಲರ ಹೆಂಡಂದಿರನ್ನು ಮಕ್ಕಳನ್ನು ಜೊತೆಗೆ ತಮ್ಮ ಸಕಲ ಪಶುಗಳು ಮಂದೆಗಳು ಸಹಿತ ಹಿಂತಿರುಗಿ ಚಿಕ್ಲಗಿಗೆ ಬಂದರು. ಯುದ್ಧದಲ್ಲಿ ಸೇರಿಕೊಳ್ಳದೇ ಇದ್ದ 200 ಮಂದಿಗೂ ತಾವು ತಂದ ಕೊಳ್ಳೆಯಲ್ಲಿ ಪಾಲು ಕೊಡಬೇಕೋ ಎಂಬ ಪ್ರಶ್ನೆ ಎದುರಾಯಿತು. ಆಗ ದಾವೀದನು ಮಾಡಿದ ನಿಯಮವು ಅವನು ದೇವರ ಮನುಷ್ಯನಾಗಿ ಸಮಾನ ನ್ಯಾಯದಿಂದ ನಡಕೊಂಡನೆಂದು ತೋರಿಸಿತು. ಪ್ರಯಾಣ ಮುಂದುವರಿಸಲಾರದೆ ಹಿಂದೆ ನಿಂತಿದ್ದ ಆ 200 ಜನರಿಗೂ ಕೊಳ್ಳೆಯಲ್ಲಿ ಸಮಾನ ಪಾಲು ಕೊಡಲ್ಪಟ್ಟಿತು. ಇದು ದಾವೀದನ ನ್ಯಾಯಪರತೆಯನ್ನು ತೋರಿಸಿತು. ಪ್ರೀತಿಯುಳ್ಳ ದೇವಜನರೇ, 1 ಸಮುವೇಲ 31 ಅಧ್ಯಾಯದ ಧ್ಯಾನಕ್ಕೆ ನಾವು ಬರೋಣ. ಮುಖ್ಯ ಪ್ರಸ್ತಾಪ: ಯುದ್ಧದಲ್ಲಿ ಸೌಲ ಯೋನಾತಾನನ ಮರಣ. ಪ್ರೀತಿಯುಳ್ಳ ದೇವಜನರೇ, 1 ಸಮುವೇಲ ಪುಸ್ತಕದ ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಫಿಲಿಷ್ಟಿಯರು ಇಸ್ರಾಯೇಲ್ಯರ ವಿರುದ್ಧ ಯುದ್ಧ ಮಾಡುತ್ತಿದ್ದಾರೆ. ದಾವೀದನು ಈ ಯುದ್ಧದಲ್ಲಿ ಭಾಗಿಯಾದದ್ದು ಒಳ್ಳೆಯದೇ ಆಯಿತು. ಹಿಂದೆ ನಡೆದಂತೆ ದೇವರು ಮಧ್ಯಪ್ರವೇಶಿಸಿ ದಾವೀದನನ್ನು ಯುದ್ಧದಿಂದ ದೂರವಿರಿಸಿದನು. 1 ಸಮುವೇಲ 31 ಅಧ್ಯಾಯ 1 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಫಿಲಿಷ್ಟಿಯರು ಇಸ್ರಾಯೇಲ್ಯರೊಡನೆ ಯುದ್ಧ ಮಾಡಿದರು. ಇಸ್ರಾಯೇಲ್ಯರು ಅವರಿಂದ ಅಪಜಯ ಹೊಂದಿ ಗಿಲ್ಬೋವ ಬೆಟ್ಟದಲ್ಲಿ ಹತರಾದರು ಎಂಬುದಾಗಿ. ಪ್ರಿಯರೇ, ಆರಂಭದಿಂದಲೂ ಯುದ್ಧವು ಇಸ್ರಾಯೇಲ್ಯರಿಗೆ ವಿರುದ್ಧವಾಗಿಯೇ ಇತ್ತು. 1 ಸಮುವೇಲ 31 ಅಧ್ಯಾಯ 2 ಮತ್ತು 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಫಿಲಿಷ್ಟಿಯರು ಸೌಲನನ್ನು ಅವನ ಮಕ್ಕಳನ್ನು ಬಿಡದೆ ಹಿಂದಟ್ಟಿ ಅವನ ಮಕ್ಕಳಾದ ಯೋನಾತಾನನನ್ನು, ಅಭಿನಾದಾಬನನ್ನು, ಮಲ್ಕೀಷುವನನ್ನು ಕೊಂದರು. ಸೌಲನಿದ್ದ ಕಡೆಯಲ್ಲಿ ಯುದ್ಧವು ಬಹು ಘೋರವಾಗಿತ್ತು. ಬಿಲ್ಲುಗಾರರು ಅವನಿಗೆ ಗುರಿಯಿಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಸೌಲನ ಅವಸಾನದ ಆರಂಭವಾಗಿದೆ. ಮೊದಲಿಗೆ ಬಿಲ್ಲುಗಾರನೊಬ್ಬನಿಂದ ಅವನು ಹೊಡೆಯಲ್ಪಟ್ಟನು. ಬಹುಶಃ ಒಡೆದವನಿಗೆ ತಾನು ಅರಸನನ್ನು ಹೊಡೆದನೆಂಬುದು ತಿಳಿದಿರಲಿಕ್ಕಿಲ್ಲ. ಅದು ಒಟ್ಟಾರೆ ಇಟ್ಟ ಗುರಿಯಾಗಿತ್ತು. ಯೋನಾತಾನನು ಕೂಡ ಯುದ್ಧದಲ್ಲಿ ಕೊಲ್ಲಲ್ಪಟ್ಟದ್ದು ದುಃಖಕರವಾಗಿತ್ತು. ಇದು ಗಮನಾರ್ಹವಾದದ್ದು. ಯಾಕೆಂದರೆ ಮೊದಲೊಮ್ಮೆ ಫಿಲಿಷ್ಟಿಯರೊಡನೆ ಯುದ್ಧ ಮಾಡುವಾಗ ಯೋನಾತಾನನು 250 ಮಂದಿಯನ್ನು ಕೊಂದಿದ್ದನು. ಈಗ ಇಸ್ರಾಯೇಲ್ಯರು ಎಷ್ಟು ಬಲಹೀನರಾಗಿದ್ದಾರೆಂಬುದು ಇದರಿಂದ ತಿಳಿಯುತ್ತದೆ. ಪ್ರಿಯರೇ, ಈ ಯುದ್ಧದಲ್ಲಿ ದಾವೀದ ಯೋನಾತಾನರು ಎದುರು ಬದರಾಗುವ ಸಂದರ್ಭವಿತ್ತು. ಆದರೆ ದೇವರು ತಪ್ಪಿಸಿದನು. 1 ಸಮುವೇಲ 31 ಅಧ್ಯಾಯ 4 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಆದುದರಿಂದ ಸೌಲನು ಬಹು ಭೀತನಾಗಿ ತನ್ನ ಆಯುಧವಾಹಕನಿಗೆ, ನಿನ್ನ ಕತ್ತಿಯನ್ನು ಹಿರಿದು ನನ್ನನ್ನು ತಿವಿದುಕೊಳ್ಳು, ಇಲ್ಲವಾದರೆ ಸುನ್ನತಿ ಇಲ್ಲದ ಈ ಜನರು ಬಂದು ನನ್ನನ್ನು ತಿವಿದು ಅಪಕೀರ್ತಿಯನ್ನುಂಟು ಮಾಡಾರು ಎಂದು ಹೇಳಲು ಅವನು ಹೆದರಿ ಒಲ್ಲೆನು ಅಂದನು. ಆದದರಿಂದ ಸೌಲನು ತಾನೇ ಕತ್ತಿಯನ್ನು ಹಿಡಿದು ಅದರ ಮೇಲೆ ಬಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನು ಅತಿಯಾಗಿ ಗಾಯಗೊಂಡದ್ದು ಸೌಲನಿಗೆ ತಿಳಿದಾಗ ಶತ್ರುಗಳು ತನಗೆ ಗೇಲಿ ಮಾಡುವರೆಂದು ನೆನೆಸಿದನು. ಅವನ ಎಣಿಕೆ ಸರಿಯಾಗಿತ್ತು. ನಾವು ನೋಡಿದಂತೆ ಸೌಲನು ಹೆಮ್ಮೆ ಸ್ವಾಭಿಮಾನಗಳಿಂದ ತುಂಬಿದವನಾಗಿದ್ದನು. ತನಗೆ ಇಂಥ ಸಾವು ಬರಬಾರದೆಂದು ಭಾವಿಸಿದನು. ಸೌಲನು ತನ್ನನ್ನು ಕೊಂದು ಬಿಡಲು ಆಯುಧವಾಹಕನಿಗೆ ಹೇಳಿದಾಗ ಅವನು ಹಿಂಜರಿದನು. ಆಗ ಸೌಲನು ಕತ್ತಿಯನ್ನು ಹಿರಿದು ಅದರ ಮೇಲೆ ಬಿದ್ದು ಸತ್ತನು. ಸೌಲನು ಆತ್ಮಹತ್ಯೆ ಮಾಡಿಕೊಂಡನು. ಮುಂದಕ್ಕೆ 1 ಸಮುವೇಲ 31 ಅಧ್ಯಾಯ 5-9 ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸೌಲನು ಸತ್ತದನ್ನು ಅವನ ಆಯುಧವಾಹಕನು ಕಂಡು ತಾನೂ ತನ್ನ ಕತ್ತಿಯ ಮೇಲೆ ಬಿದ್ದು ಅಲ್ಲಿಯೇ ಸತ್ತನು. ಹೀಗೆ ಸೌಲನು, ಅವನ 3 ಮಂದಿ ಮಕ್ಕಳು, ಅವನ ಆಯುಧವಾಹಕನು, ಎಲ್ಲ ಆಳುಗಳು ಅದೇ ದಿವಸದಲ್ಲಿ ಸತ್ತರು. ಇಸ್ರಾಯೇಲ್ ಭಟರೂ ಸೋತರು. ಸೌಲನು ಅವನ ಮಕ್ಕಳು ಸತ್ತರು ಎಂಬ ವರ್ತಮಾನವನ್ನು ತಗ್ಗಿನ ಆಚೆಯಲ್ಲಿಯೂ ಯೋರ್ದಾನಿನ ಆಚೆಯಲ್ಲಿಯೂ ವಾಸವಾಗಿದ್ದ ಇಸ್ರಾಯೇಲ್ಯರು ಕೇಳಿ ತಮ್ಮ ಪಟ್ಟಣಗಳನ್ನು ಬಿಟ್ಟು ಓಡಿ ಹೋದರು. ಫಿಲಿಷ್ಟಿಯರು ಬಂದು ಅವುಗಳಲ್ಲಿ ವಾಸಿಸಿದರು. ಮರುದಿನ ಬೆಳಿಗ್ಗೆ ಫಿಲಿಷ್ಟಿಯರು ಸತ್ತವರ ಒಡವೆಗಳನ್ನು ಸುಲುಕೊಳ್ಳುವುದಕ್ಕಾಗಿ ಬಂದಾಗ ಸೌಲನು ಅವನ 3 ಮಂದಿ ಮಕ್ಕಳು ಗಿಲ್ಬೋವ ಬೆಟ್ಟದಲ್ಲಿ ಸತ್ತು ಬಿದ್ದಿರುವುದನ್ನು ಕಂಡು ಸೌಲನ ತಲೆಯನ್ನು ಕಡಿದು ಅವನ ಆಯುಧಗಳನ್ನು ತೆಗೆದುಕೊಂಡು ಅವುಗಳನ್ನು ತಮ್ಮ ದೇಶದ ಎಲ್ಲ ಕಡೆಗೂ ಕಳುಹಿಸಿ ತಮ್ಮ ಎಲ್ಲ ಜನರಿಗೆ ದೇವಸ್ಥಾನಗಳಿಗೂ ಜಯವಾರ್ತೆಯನ್ನು ಮುಟ್ಟಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಫಿಲಿಷ್ಟಿಯರ ದೇಶದಲ್ಲಿ ಜಯದ ವಾರ್ತೆ ಸಾರಲ್ಪಟ್ಟಿತು. ಜನರು ಸಂಭ್ರಮಿಸಿದರು. 1 ಸಮುವೇಲ 31 ಅಧ್ಯಾಯ 10-13 ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ:
ಅವನ ಆಯುಧಗಳನ್ನು ಅಷ್ಟೋರೆ ದೇವತೆಯ ಗುಡಿಯಲ್ಲಿಟ್ಟರು. ಅವನ ಶವವನ್ನು ಬೆತ್ಷೆಯಾನಿನ ಕೋಟೆಗೋಡೆಗೆ ನೇತು ಹಾಕಿದರು. ಫಿಲಿಷ್ಟಿಯರು ಸೌಲನಿಗೆ ಏನೇನು ಮಾಡಿದರೆಂಬ ವರ್ತಮಾನವು ಯಾಬೇಷ್ ಗಿಲ್ಯಾದಿನವರಿಗೆ ಮುಟ್ಟಿದಾಗ ಅವರಲ್ಲಿದ್ದ ಶೂರರೆಲ್ಲರೂ ಹೊರಟು ರಾತ್ರಿಯೆಲ್ಲ ನಡೆದು ಹೋಗಿ ಸೌಲನ ಮತ್ತು ಅವನ ಮಕ್ಕಳ ಶವಗಳನ್ನು ಬೆತ್ಷೆಯಾನಿನ ಗೋಡೆಯಿಂದ ಇಳಿಸಿ ಯಾಬೇಷಿಗೆ ತೆಗೆದುಕೊಂಡು ಬಂದು ಅಲ್ಲಿ ಅವುಗಳನ್ನು ಸುಟ್ಟುಬಿಟ್ಟರು. ಅವರ ಎಲುಬುಗಳನ್ನು ಯಾಬೇಷಿನಲ್ಲಿದ್ದ ಪೀಚುಲ ವೃಕ್ಷದ ಕೆಳಗೆ ಸಮಾಧಿ ಮಾಡಿ 7 ದಿವಸ ಉಪವಾಸವಾಗಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಮುವೇಲನ ಮೊದಲ ಪುಸ್ತಕ ಅಧ್ಯಾಯ ಇಲ್ಲಿಗೆ ಮುಗಿಯಿತು. ಸೌಲನ ಮರಣದ ವಿಚಾರದಲ್ಲಿ ಯಾವ ರಹಸ್ಯವೂ ಇರಲಿಲ್ಲ ಎಂದು ಹೇಳಬಹುದು. 2ನೇ ಸಮುವೇಲದಲ್ಲಿ ಈ ವಿಚಾರ ಪುನಃ ನೋಡುತ್ತೇವೆ. ಸೌಲನು ಅಮಲೇಕ್ಯರನ್ನು ಉಳಿಸಿದ್ದಕ್ಕಾಗಿ ಸಮುವೇಲನು ಅವನನ್ನು ಗದರಿಸಿದನು. ಸಮುವೇಲನು ಸೌಲನಿಗೆ, ಯಜ್ಞ ಯಾಗಗಳಿಗಿಂತಲೂ ವಿಧೇಯತೆಯೇ ಉತ್ತಮ, ಟಗರುಗಳ ಕೊಬ್ಬಿಗಿಂತಲೂ ಮಾತು ಕೇಳುವುದು ಶ್ರೇಷ್ಠ ಎಂದು ಹೇಳಿದ್ದನು. ದೇವರಿಗೆ ವಿಧೇಯತೆ ಬೇಕಿತ್ತು, ಆದರೆ ಸೌಲನು ಸರ್ವಶಕ್ತನೆದುರು ತಲೆ ತಗ್ಗಿಸಲೇ ಇಲ್ಲ. ಸೌಲನು ಅಮಲೇಕ್ಯರನ್ನು ಉಳಿಸಿದ್ದನು. ಈಗ ಅವನನ್ನು ಕೊಂದವರು ಅಮಲೇಕ್ಯರೇ ಇರಬಹುದು, ಆದರೆ ಫಿಲಿಷ್ಟಿಯರು ಸೌಲನನ್ನು ಕೊಂದರೆಂದು ಈಗಾಗಲೇ ಓದಿದ್ದೇವಲ್ಲ ಎಂದು ನೀವು ಹೇಳಬಹುದು. ಪ್ರಿಯರೇ, ಒಬ್ಬ ಬಿಲ್ಲುಗಾರನಿಂದ ಅವನಿಗೆ ಪೆಟ್ಟಾಯಿತು. ತನ್ನ ಆಯುಧವಾಹಕನು ತನ್ನನ್ನು ಕೊಲ್ಲಲು ಸೌಲನು ಕೇಳಿಕೊಂಡನು, ಆದರೆ ಅವನೂ ಒಪ್ಪಲಿಲ್ಲ. ಕೊನೆಗೆ ಸೌಲನು ತನ್ನ ಕತ್ತಿಯ ಮೇಲೆ ತಾನೇ ಬಿದ್ದನು. ಅಲ್ಲಿಗೆ ಚರಿತ್ರೆ ಮುಗಿಯಿತಲ್ಲ? ಇಲ್ಲ ಪ್ರಿಯರೇ, 2ನೇ ಸಮುವೇಲದಲ್ಲಿ ಇನ್ನೂ ಹೆಚ್ಚಿನ ವರ್ತಮಾನ ನಮಗೆ ದೊರಕಲಿದೆ. ಆದುದರಿಂದ ನೀವು ಪ್ರಾರ್ಥನಾಪೂರ್ವಕವಾಗಿ ಮುಂದಿನ ಅಧ್ಯಾಯಕ್ಕೆ ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಪ್ರವಾದಿಯು ನ್ಯಾಯಸ್ಥಾಪಕನಾದ ಸಮುವೇಲನು, ಅರಸನಾದ ಸೌಲ, ಅವನ ಜೀವಿತ, ಮರಣ, ದಾವೀದನನ್ನು ದೇವರು ಶಿಕ್ಷಣದ ಮೂಲಕ ಸಿದ್ಧಗೊಳಿಸಿದ್ದು ಎಲ್ಲವನ್ನು ತಿಳಿದುಕೊಂಡೆವು. ಅನುದಿನವೂ ನಾವು ದೇವರಿಗೆ ವಿಧೇಯರಾಗಿ ದೀನತೆಯ ಜೀವಿತವನ್ನು ಜೀವಿಸೋಣ. ನಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಕರ್ತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಕರ್ತನಲ್ಲಿ ಪ್ರಿಯರೇ, 1ನೇ ಸಮುವೇಲನ ಪುಸ್ತಕದ ಅಧ್ಯಯನದಲ್ಲಿ ಬಹಳ ಗಂಭೀರವಾದ ಸತ್ಯಗಳನ್ನು ನಾವು ತಿಳಿದುಕೊಂಡೆವು. ಸೌಲನು ಮನುಷ್ಯರ ಆಯ್ಕೆಯಾದರೆ ದಾವೀದನು ದೇವರ ಆಯ್ಕೆಯಾದನು ಎಂಬುದನ್ನು ತಿಳಿದೆವು. ದೇವರ ಮಕ್ಕಳಾಗಿರುವ ನಾವು ಯಾವಾಗಲೂ ದೇವರಲ್ಲಿ ನಮ್ಮನ್ನು ಬಲಪಡಿಸಿಕೊಳ್ಳಬೇಕು. ಪ್ರಿಯರೇ, ಕಾರ್ಯಕ್ರಮ ವೀಕ್ಷಿಸಿದ್ದೀರಿ. ನೀವು ಹೊಂದಿದ ಆಶೀರ್ವಾದಗಳನ್ನು, ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಯಪಡಿಸಿರಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ನಮ್ಮನ್ನು ಪ್ರೀತಿಸಿದಾತನು, ನಮಗೋಸ್ಕರ ನಿನ್ನನ್ನೇ ಸಮರ್ಪಿಸಿಕೊಂಡಾತನು. ನಿನ್ನ ಪ್ರೀತಿಯಲ್ಲಿ ನಾವು ತುಂಬಿದವರಾಗಿ ನಮ್ಮ ರಕ್ಷಣೆಯ ಜೀವಿತದಲ್ಲಿ ನಿನ್ನನ್ನೇ ಹಿಂಬಾಲಿಸುವುದಕ್ಕೆ ನಮಗೆ ಸಹಾಯ ಮಾಡು. ಲೋಕದ ಆಶೆಗಳಿಂದ, ಶರೀರ ಭಾವದ ಅಭಿಲಾಷೆಗಳಿಂದ, ಕಣ್ಣಿನ ಆಶೆಗಳಿಂದ ದೂರ ಮಾಡಿ ಪರಿಶುದ್ಧತೆಯ ಜೀವಿತವನ್ನು ನಾವೆಲ್ಲರೂ ಜೀವಿಸೋದಕ್ಕೆ ಕೃಪೆ ಕೊಡಬೇಕಾಗಿ ಬೇಡುತ್ತೇವೆ. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕರು ನಿನ್ನ ಆಶ್ರಯದಲ್ಲಿ ಸುಭದ್ರರಾಗಿದ್ದುಕೊಂಡು ಫಲಭರಿತವಾದ ಜೀವಿತವನ್ನು ಜೀವಿಸುವಂತೆ ಆಧರಿಸಿ, ಆಶೀರ್ವದಿಸಿ, ನಡೆಸಿ ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಕಾರ್ಯಕ್ರಮದಲ್ಲಿ ದೇವರ ವಾಕ್ಯ ಅಧ್ಯಯನವು ಎಷ್ಟೊಂದು ಅರ್ಥಪೂರ್ಣವಾಗಿತ್ತಲ್ಲವೇ? ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಮತ್ತೆ ನಾವು ಭೇಟಿಯಾಗೋಣ. ವಂದನೆಗಳು.